ಮನುಷ್ಯ ಊರಿನೊಳಗೆ 4 ಗೋಡೆಗಳಿರೋ ಮನೆಯೊಳಗೆ ಬದುಕೋಕು ಭಯಪಡೋ ಕಾಲವಿದು. ಆದರೆ ಕಳೆದ 20 ವರ್ಷಗಳಿಂದ ಮನೆ ಮಠವಿಲ್ಲದೆ ದಟ್ಟ ಕಾಡಿನಂಚಿನಲ್ಲೇ ಗಿಡ ಮರಗಳ ನಡುವೊಂದು ಹಳೆಯ ಕಾರನ್ನ ನಿಲ್ಲಿಸಿ ಅದರ ಸುತ್ತಲೊಂದು ಪುಟ್ಟದಾದ ಬಿಡಾರವನ್ನ ನಿರ್ಮಿಸಿ ಬದುಕುತ್ತಿರುವ ಈ ಅಡವಿಯ ಮಗನ ಆತ್ಮಸ್ಥೈರ್ಯ ನಿಜಕ್ಕೂ ಮೆಚ್ಚುವಂತದ್ದು. ದಕ್ಷಿಣ ಕನ್ನಡದೆಡೆಗಿನ ನನ್ನ ಪ್ರಯಾಣದ ಸಮಯದಲ್ಲಿ ಈ ವ್ಯಕ್ತಿ ಕಾಡಂಚಿನಲ್ಲಿ ಬದುಕುತ್ತಿರುವ ಸುದ್ದಿಯನ್ನ ತಿಳಿದಿದ್ದೆ. ಅವರ ಜೀವನ ಗಾಥೆಯನ್ನ ತಿಳಿಯುವ ಕುತೂಹಲದಿಂದಲೇ ಅವರಿದ್ದ ಜಾಗವನ್ನ ಹುಡುಕಿ ಅಲ್ಲಿಗೆ ಬಂದು ತಲುಪಿದ್ದೆ. ಆದರೆ ಅವರನ್ನ ಹುಡುಕಿ ಹೋದ ನನಗೆ ಆರಂಭದಲ್ಲೇ ನಿರಾಸೆಯಾಗಿತ್ತು. ಕಾರಣ ಆ ವ್ಯಕ್ತಿ ತನ್ನ ದಿನನಿತ್ಯದ ಕೆಲಸಗಳಿಗೆ ತೆರಳಿದ್ದರು. ಅವರನ್ನ ಕಾಯುತ್ತಿದ್ದ ಸಮಯದಲ್ಲಿ ಹಳ್ಳಿಗಾಡಿನಲ್ಲಿ ಜೀವನ ನಡೆಸುತ್ತಿದ್ದರು. ತನ್ನ ಇಳಿವಯಸ್ಸಿನಲ್ಲಿ ಯುವಕರು ನಾಚುವಂತಹ ಸದೃಢ ದೇಹವನ್ನು ಹೊಂದಿದ್ದ ಒಬ್ಬ ವೃದ್ಧರು ನನಗೆ ಸಿಕ್ಕಿದ್ದರು. 72 ವರ್ಷದಲ್ಲಿ 22 ವರ್ಷದ ತರ ಬಾಡಿ ಮೇಂಟೈನ್ ಮಾಡಿದ್ರ ನೋಡಿ ನೀವು. ಅಲ್ಲ, ಡೈಲಿ ನಮಗೆ ಕೆಲಸ. ನಾನು 68-69 ಶಾಲೆ ಬಿಟ್ಟಿದ್ದೇನೆ. ಕೃಷಿಗೆ ಮಾಡಿದೆ. ಕೃಷಿಯಿಂದನೇ ಈ ಬಾಡಿ ಬಂದಿರೋದು. ತರಕಾರಿ, ಭತ್ತ ಇದೆಲ್ಲ ಇತ್ತಲ್ಲ, ಅದರಲ್ಲಿ ತುಂಬ ಆರೋಗ್ಯ. ಈಗ ಕಂಪ್ಲೀಟ್ ವಿಷಯ. ಇವಾಗಿಂದೆಲ್ಲ ರಾಸಾಯನಿಕ ಬಳಸಿ ಮಾಡೋದಲ್ಲ, ಹಾಗಾಗಿ ದೇಹನ ರುಬ್ಸ್ಕೊಳ್ಳೋಕ್ಕೆ ಜಿಮ್ ಮಾತ್ರ ಬೇಕು ಅಂತಲ್ಲ, ಬಾಡಿಗೆ ವ್ಯಾಯಾಮ ಆದ್ರೆ ಆಯಿತು. ಅದು ಕೆಲಸದಲ್ಲಿ ಆಗಿರ್ಬೋದು ಅಥವಾ ಜಿಮ್ ಮಾಡೋದ್ರಿಂದ ಆಗಿರ್ಬೋದು, ಬೇರೆ ಯಾವುದೇ ಒಂದು ಚಟುವಟಿಕೆಯಿಂದ ವ್ಯಾಯಾಮ ಆದರೆ ಹಿಂಗಿರತ್ತೆ ನೋಡಿ ಬಾಡಿ. ನಮ್ಮ ಕೆಲಸ ಉಂಟಲ್ಲ, ಅದೇ ನಮಗೆ ವ್ಯಾಯಾಮ. ಈಗ ಸ್ವಲ್ಪ ಸುಸ್ತೆಲ್ಲ ಆಗ್ತದೆ. ಮತ್ತು ನನಗೀಗ ಸ್ವಲ್ಪ ಹುಷಾರನೇ ಇಲ್ಲ. ಸ್ವಲ್ಪ ಹಾರ್ಟ್ ಸಮಸ್ಯೆ ಬಂದಿದೆ, ಸ್ವಲ್ಪ ಕಮ್ಮಿ. ಥ್ಯಾಂಕ್ ಯು. ಅವರೊಂದಿಗೆ ಒಂದಷ್ಟು ಮಾತನಾಡಿ ಮುಗಿಸೋ ಹೊತ್ತಿಗೆ ಅನ್ನಿಸಿದ್ದು, ನಮ್ಮ ಪೂರ್ವಜರು ಹೊಂದಿದ್ದ ಸದೃಢ ದೇಹವನ್ನ, ಆರೋಗ್ಯವಂತ ಜೀವನವನ್ನ ಈ ರಾಸಾಯನಿಕಗಳು ತುಂಬಿದ ಯುಗದಲ್ಲಿ ನಿರೀಕ್ಷಿಸೋದು ಅಸಾಧ್ಯ ಅಂತ ಅಲ್ಲಿಂದ ಮತ್ತಷ್ಟು ನಿಂತಿದ್ದೆ ಮಳೆಯ ಮಧ್ಯದಲ್ಲೇ ನಾನು ಹುಡುಕಿ ಬಂದ ವ್ಯಕ್ತಿಯ ಬರುವಿಕೆಗಾಗಿ ಕಾಯುತ್ತಾ. ಆ ವ್ಯಕ್ತಿಗೆ ಬೆಳಗ್ಗೆಯಿಂದ ಕಾಯ್ತಾ ಇದ್ವಿ ನಾವು. ಅವ್ರ ಕೆಲಸದ ಮೇಲೆ ಅಂದ್ರೆ ಅವ್ರ ಬುಟ್ಟಿಗಳನ್ನ ಮಾಡಿ ಆ ಬುಟ್ಟಿಗಳನ್ನ ಪೇಟೆಯಲ್ಲಿ ಮಾರ್ಬರಕ್ಕಂತ ಹೋಗಿದ್ರು. ಕೊನೆಯದಾಗಿ ಇವಾಗ ನಮ್ಗೆ ಆ ವ್ಯಕ್ತಿ ಸಿಕ್ಕಿದ್ದಾರೆ, ಆ ಮನೆ ಎದುರುಗಡೆ ಇದ್ದಾರೆ. ಅವರ ಕಥೆ ಏನು ಅಥವಾ ಇಲ್ಲಿ ಅವರ ಬದುಕು ಹೆಂಗಿರುತ್ತೆ, ಈ ಕಾಡಂಚಲ್ಲಿ ಅವ್ರ ಬದುಕು ಹೆಂಗಿರುತ್ತೆ ಕೇಳ್ತಾ ಹೋಗೋಣ. ನಿಮ್ಮ ಹೆಸರು? ಚಂದ್ರಶೇಖರ ಗೌಡ, ಸಣ್ಣ ಕುಶಾಲಪಗೌಡ. ಚಂದ್ರಶೇಖರ ಗೌಡ ಅಂತ ಹೆಸರು. ಆಮೇಲೆ ನನಗೆ ಅದೇ ಒಂದು ಆಶ್ಚರ್ಯ ಆಯ್ತು. ಒಂದು ವ್ಯಕ್ತಿ 15-20 ವರ್ಷದಿಂದ ಒಂದು ಸ್ಥಿರವಾಗಿರೋ ಮನೆನ ಇಲ್ಲದೆ, ಒಂದೇನೋ ಸದೃಢವಾಗಿರೋ ಮನೆ ಇಲ್ಲದೆ, ಯಾವುದೇ ವ್ಯವಸ್ಥೆಗಳಿಲ್ಲದೆ ಹಿಂಗೆ ಬದುಕಬಹುದಾ ಅನ್ನೋ ಒಂದು ಆಶ್ಚರ್ಯ ಆಯ್ತು ನನಗೆ. ವ್ಯಕ್ತಿ ಯಾಕೆ ಇಲ್ಲಿಗೆ ಬಂದ್ರು ಅಥವಾ ಅದ್ರ ಹಿಂದಿನ ಕಥೆ ಏನು, ಇಲ್ಲಿ ಹಿಂಗೆ ಬದುಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಕೆಲ ಕೇಳೋಣ. 2003ಕ್ಕೆ 3 ಎಕರೆ 38,000ಕ್ಕೆ ಜಡ್ಜ್ಮೆಂಟ್ ಅಲ್ಲಿ ಹೋಯ್ತಾ, ಕೋರ್ಟ್ ಜಡ್ಜ್ಮೆಂಟ್ ಆಮೇಲೆ ಹೋಯ್ತಾ. ಮೊದಲಿಂದ ಮೂಲದಿಂದ ಹೇಳೋದಾದ್ರೆ ನಿಮ್ಮ ಆಸ್ತಿ ಮೇಲೆ ಏನು ಇದ್ದಿದ್ದು 38,500 3 ಎಕರೆನ ಹರಾಜು ಮಾಡೋದು. ಹೌದು, ಅವನು ಏಕಕಾಲದಲ್ಲಿ ಕಟ್ಲಿಕ್ಕೆ ನಿಮಗೆ ನೆಲ ಎಲ್ಲೂ ಇಲ್ಲದೆ ನೀವು ಇಲ್ಲಿಗೆ ಬಂದ್ರಿ, ಊರಿಗೆ ಬಂದ್ರಿ. ಈ ಅಕ್ಕನ ಊರಿಗೆ ಅಂತ ಬಂದೆ ನಾನು. 2003-4 1 ವರ್ಷ ಅಕ್ಕನ ಮನೆ ಕೆಳಗಿದ್ದು ವರ್ಷ ಮಾತ್ರ. ಆಮೇಲೆ ಇಲ್ಲ. ಆಮೇಲೆ ಅವನಿಗೆ ತೆರವಾದ ಮೇಲೆ ಅವನ ಮನೆಯಿಂದ ಬಂದು ಈ ಕಾಡಿನಲ್ಲಿ ಇದೆ. ಅಲ್ಲಿ ಆ ಕಡೆ ಒಂದು 6 ಬಂಡೆಕಲ್ಲು ರಾತ್ರಿ ಬೆಳಿಗ್ಗೆ ಒಂದು ಕೆಲಸ ಮಾಡಿ. ಬೇಸಿಗೆಲ್ಲ ಸಮಸ್ಯೆ ಇಲ್ಲ, ಆರಾಮ. ಒಂದು ಬಂಡೆಕಲ್ಲು ಒಳಗಡೆ ಎತ್ತರ ಬಂಡೆಕಲ್ಲು, ಅದ್ರೊಳಗಡೆ ಅರ್ಜಿಗಡೆ ಎತ್ತರದಲ್ಲಿ, ಹೊಳೆ ಬದಿಯಲ್ಲಿ ಎತ್ತರದ ಬಂಡೆಕಲ್ಲು, ಸಮತಳ ಏನಿಲ್ಲ ಬೇಡಕ್ಕೆ. ಅದಕ್ಕೆ ಬೇಕು ಅಂತ ಇಲ್ಲ, ಇಂದೊಂದು ಪ್ಲಾಸ್ಟಿಕ್ ಇದ್ರೆ ಸಾಕಾಗ್ತದೆ. ಹಿಂಡ್ಲೆಲ್ಲ ಇತ್ತು, ಅಲ್ಲಿ ಬೇಕಾದಷ್ಟು ಅದರ ಒಳಗೆ ಇದು ಮಾಡ್ಲಿಕ್ಕೆ. ಹೌದು, ಅಲ್ಲಿದ್ದು ಒಂದು 3 ತಿಂಗಳು ಅಲ್ಲಿ ಒಂದು ರೂಮ್ ಇದೆ. ಅದಕ್ಕೆ ಬಾಡಿಗೆ ಇಲ್ಲ, ಫ್ರೀ ಅಡುತ್ತಲೆಯಲ್ಲಿ 3 ತಿಂಗಳು ಹೋದ. ಸಂಪತ್ತಿಗೆ ಒಂದು 6 ತಿಂಗಳು. ಹಾಗೆ ಸುತ್ತಿ ಒಟ್ಟು ಕೊನೆಯದಲ್ಲ ಒಂದು 46 ತಿಂಗಳು ಅದೇ ರಬ್ಬರ್ ತೋಟ ಹೇಳಿದ್ದಾರೆ. ಬಾಯ್ದರೆ ಅದಕ್ಕೆ ಆಧಾರ ಇಲ್ಲ. ಕೇವಲ ನೀನು ಬುಟ್ಟಿ ಮಾಡಬಹುದು ಹೊರತು ನಿನಗೆ ಲಿಖಿತ ಮೂಲಕ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಅವರು. ಬುಟ್ಟಿ ಮಾಡಿ ಬದುಕೋರೆ ಅಭ್ಯಂತರ ಇಲ್ಲ. ಯಾಕಂದ್ರೆ ಆ ಬಳ್ಳಿ ಕಡಿಯೋದಕ್ಕೆ ಫ್ಲೈಬರ್ ಕಟ್ಟಿಂಗ್ ಬರ್ತದ. ಅದು 20 ವರ್ಷ ನಾನೀಗ ಬರ್ಲಿಲ್ಲ, ನಾನು ಮುಟ್ಲಿಲ್ಲ, ನನಗೆ ಬೇಕಾಗಿಲ್ಲ, ನಾನು ಕೇಳುದಿಲ್ಲ. ಇನ್ನು ಪುನಃ ಈಗ ಅರಣ್ಯದಲ್ಲಿ ಯಾರಾದ್ರೂ ವಾಸವಾಗಿದ್ದಾರೆ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ ಬಿಡಿಸೋದು ಜಾರಿ ಮಾಡಿದ್ರು. ಹೌದಾ, ಇದಕ್ಕೆ ಒಂದು ವಾಸವಿ ಇವರು ಕೊಡ್ಲಿಂದ ನಾನು ಸ್ವಾಭಿಮಾನ ಬೇಕಲ್ಲ, ನನಗೆ ಕಾರ್ ತಗೊಂಡೆ. ಅದ್ರೊಳಗೆ ಬದುಕಬಹುದು ಅಂತ ಕಾರ್ ತಗೊಂಡ್ರಿ? ಅಲ್ಲ, ಹಾಗಲ್ಲ. ಯಾಕಂದ್ರೆ ಈ ಅರಣ್ಯದ ಒಳಗೆ ಮಲಗಲಿಕ್ಕೆ ಆಗುದಿಲ್ಲ. ಅವರಿಗೆ ತಗ್ಗಿ ಬಗ್ಗೆ 46 ತಿಂಗಳು ಬದುಕಿದ್ ನಾನು ಪರಬಾರಿ ತಲೆ ಕೆಳಗೆ ಮಾಡಿ. ಆ ಕಾರ್ ತಗೊಳ್ಬೇಕ್ರೆ ನಾನು 20 ಸಲ ಓಡಿದೆ. ನಾವು ಕೊಡ್ಬೇಕಿದ್ರೆ 20,500 ರೂಪಾಯಿ ಒಬ್ಬ ಅಡ್ವೊಕೇಟ್ ಕೇಳಿದೆ. ಈಗ ನಿಮ್ಗೆ ಇಲ್ಲಿರೋಕೆ ಅಂದ್ರೆ ಇದು ಸುತ್ತಮುತ್ತ ಕಾಡೆ ಅಲ್ಲ, ಅಂದ್ರೆ ಇದಕ್ಕೇನು ರಕ್ಷಣೆ ಇಲ್ಲ, ಗೋಡೆ ಇಲ್ಲ, ಮೇಲ್ಛಾವಣಿ ಹತ್ತಿರನೂ ಇಲ್ಲ, ಅಂದ್ರೆ ಭಯ ಇಲ್ವಾ? ಅಂದ್ರೆ ಪ್ರಾಣಿಗಳು 26 ಹಾವುಗಳ ಮೇಲೆ ಬಿದ್ದು ಕಳೆದ 1-2 ವರ್ಷಕ್ಕಿಂತ ಇಲ್ಲಿ ಒಂದು ಕರಿನಾಡ ಎದ್ದದ್ದು ನನ್ನ ಭುಜಕ್ಕೆ, ಎಡಭುಜಕ್ಕೆ ಎದ್ದು ಬಂದದ್ದು. ಬದುಕಿದ್ದೋಡದು ನಾನು, ಬಾಗಿ ಬಂದದ್ದು ನನ್ನ ಭುಜಕ್ಕೆ ಕರಿನಾಡ. ಹಾಗೆ ಆ ಕರಿನಾಡ ಅದು ಆ ರೀತಿ ಎದ್ದ ಮೇಲೆ ಹೃದಯ ಆಗಿರ್ಬೋದು ನಂದು. ಆಕ್ಚುಲಿ ಆ ಪರಿಸ್ಥಿತಿಯಲ್ಲಿ ಒಂದು ಹಿಟ್ಟು ದಪ್ಪದೊಂದು ಕಾರಿನಾಡ ಎದ್ದು ಹೀಗೆ ಬಂದು ಪುನಃ ತಿರುಗಿ ಇಳಿಬೇಕು ಅಂತ ಹೇಳಿದ್ರೆ ಹೃದಯ ಹೇಗಿರ್ಬೇಕು ನಂದು. ಹಾಗೆ ಅದು ಪ್ರಾಮುಖ್ಯವಾದ ಎಲ್ಲ ಭಯ ಅಲ್ಲ, ಸಾಧನೆಯೇ ಒಂದು ಇದರ ಗುರಿ. ನಾನೊಂದು ಕ್ಷೇತ್ರದ ಮೇಲೆ 6 ಬಾರಿ ಹಾಕಿದ್ದೇನೆ. ಆ ಕ್ಷೇತ್ರದ ಮರ್ಯಾದೆ ಇದ್ರೆ ಇದಕ್ಕೆ ಅಪೀಲ್ ಉಂಟು ಲೆಕ್ಕ. ಆನೆ ಬಂದದ್ದು ಎಷ್ಟೋ ಬಂದಿದೆ, ಮರಿಯ ಬಾಯಿಗೆ ಸಿಕ್ಕಿದ್ದೇನೆ, ಆನೆ ಮರಿಯ ಬಾಯಿಗೆ ಸಿಕ್ಕಿದ್ದೇನೆ, ಒಟ್ಟಿಗೆ ಸಿಕ್ಕಿದ್ದೇನೆ, ಏನಾಗ್ಲಿಲ್ಲ. ಅದೇ ಹಾವು ಮಾತ್ರ ಅದು 26ರಲ್ಲಿ ಅದು ಭಯಂಕರ ಪಾವಡ ನೋಡಿ. ಯಾಕಂದ್ರೆ ಕರಿನಾಡ ಎದ್ದ ಮೇಲೆ ಅದು ಭಯಂಕರ ಡೇಂಜರ್. ಅದು ಅಂದ್ರೆ ಇದು ಕಾಳಿಂಗಲ್ಲ, ಸಂಕಪಳ, ಕರಿನಾಡ, ಕಾಳಿಂಗ ಅದು ಬೇರೆ. ಹಂಗೆ ಹೋಗ್ತದೆ. ಕರಿನಾಡ ಕೂಗ್ತದೆ, ಇದು ಕೂಗುದಿಲ್ಲ. ಅದು ಗೂಡು ಕಟ್ಟಿ ಮೊಟ್ಟೆ ಹಾಕುವಂಥದ್ದು ಯಾವುದು ಕಾಳಿಂಗ. ಇದು ಕರಿನಾಡ ಅಂದ್ರೆ ಸಂಕಪಳ ಅಂತ ಸ್ವಲ್ಪ ಒಂಚೂರು ಸಣ್ಣದು, ಎಷ್ಟು ದಪ್ಪ ಇದ್ದದ್ದು, ಅದು ಕಪ್ಪೆ, ಪ್ಯೂರ್ ಕಪ್ಪು. ಯಾವ್ದು ನಿಮ್ಮ ಬೈಕಿನ ಕಪ್ಪು, ಸಣ್ಣ ಚುಕ್ಕೆಗಳಿರ್ತದೆ. ಅಲ್ಲ, ನಾನು ಯಾಕಂದ್ರೆ ಅದನ್ನು ಅವಲಂಬನೆ ಮಾಡಿಕೊಂಡು ಹೋಗುದಿಲ್ಲ, ಅದಕ್ಕೆ ವಂಚನೆ ಮಾಡುವುದಿಲ್ಲ.
ಅರಣ್ಯವನ್ನ ತನ್ನ ಅರಮನೆಯನ್ನಾಗಿ ಮಾಡಿಕೊಂಡು ಬದುಕುತ್ತಿರುವ ಈ ವ್ಯಕ್ತಿಯ ಹೆಸರು ಚಂದ್ರಶೇಖರ್. ಒಂದು 20 ವರ್ಷಗಳ ಹಿಂದೆ ಮಾಡಿದ 36,000 ರು ಸಾಲಕ್ಕಾಗಿ 3 ಎಕರೆ ಕೃಷಿ ಭೂಮಿಯನ್ನ ಹರಾಜಿನಲ್ಲಿ ಕಳೆದುಕೊಳ್ತಾರೆ. ನಂತರ ಕಾಡಂಚಿನ ಹಳ್ಳಿಯಲ್ಲಿದ್ದ ತನ್ನ ಅಕ್ಕನ ಮನೆಯೆಡೆಗೆ ಬರ್ತಾರೆ. 1-2 ವರ್ಷಗಳ ನಂತರ ಅಲ್ಲಿಂದಲೂ ದೂರವಾಗಿ ಕಾಡೊಳಗೆ ಸೇರಿ ಅಲ್ಲೊಂದು ದೊಡ್ಡದಾದ ಬಂಡೆಯ ತಳದಲ್ಲಿ ಪ್ರಾಣಿ ಪಕ್ಷಿ ಹುಳು ಹಪ್ಪಟಗಳ ನಡುವಲ್ಲಿ ಕೆಲ ದಿನಗಳ ಕಾಲ ಇವರ ಬದುಕು ಸಾಗಿತ್ತು. ಅಲ್ಲಿಂದ ಮತ್ತೆಂದಿಗೂ ಊರಿನ ಕಡೆಗೆ ಸರಿಯುವ ಜನರೊಂದಿಗೆ ಬದುಕುವ ಮನಸ್ಸು ಮಾಡದ ಇವರು ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಹಣದಿಂದ ಒಂದು ಕಾರನ್ನ ಖರೀದಿಸಿ ಅದನ್ನ ತಂದು ಈ ಕಾಡಂಚಿನಲ್ಲಿ ನಿಲ್ಲಿಸಿಕೊಂಡ ನಂತರ ಇವರ ಜೀವನ ಇಲ್ಲಿಯವರೆಗೂ ಈ ಕಾಡೊಳಗೆ ನಡೆಯಿತು. ನೋಡಿ, ಇದು ನೇಕಾರನ ಕೆಲಸ ಮಾಡ್ತೇನೆ, ಕಾಡಿಗೆ ಹೋಗಿ ಸೈಕಲ್ ಮೇಲೆ ಬಳ್ಳಿ ಕಟ್ಟಿ ಎಳಿತೇನೆ. ಅವರಿಂದ ಸರ್ಕಾರದಿಂದ ನನಗೆ ಯಾವುದೂ ಇಲ್ಲ, ಈ ತನಕವೂ ಬೇಕಾಗಿಯೂ ಇಲ್ಲ. ಮತ್ತೆ ಅದನ್ನು ನೇಯ್ತೇನೆ, ಬುಟ್ಟಿ ನೇಯ್ತೀರಾ? ಬುಟ್ಟಿ ನೇಯ್ತು ಅದನ್ನು 90 ರೂಪಾಯಿಗೆ ಮಾರ್ತೇನೆ. ಅವ 180 ರೂಪಾಯಿ ಮಾರ್ತಾನೆ. ಬಿಡಿ, ಅವನ ಲಾಭ ಬಿಡಿ. ನನಗೆ ಹೊಟ್ಟೆ ತುಂಬಬೇಕ್ರೆ ನಾನು ಸ್ವಾಭಿಮಾನಿಯಾಗಿರ್ಬೇಕು. ಅದನ್ನು ಅದಕ್ಕೆ ಅವ್ರು 300 ರೂಪಾಯಿ ಬಂದು ನಾನು 200 ರೂಪಾಯಿ ಅವನಿಗೆ ಕೊಡ್ತೇನೆ. ದಿವಸಕ್ಕೊಂದು ಅದನ್ನ 200 ರೂಪಾಯಿ ಬಂದಾಗ ಆಯ್ತು. ಎಷ್ಟು ಬುಟ್ಟಿ ನೇಯ್ತೀರಾ ಒಂದು ದಿನಕ್ಕೆ? ಅದು ಆದ್ರೆ ಮಳೆ ಇದ್ರೆ ಒಂದು ಇದು 200 ರೂಪಾಯಿ ಇದು ಒಂದು, 90 ರೂಪಾಯಿ ಇದು ಒಂದು, ಹಾಗೆ ಒಂದು ಬುಟ್ಟಿ ನೇಯ್ತೀರಾ? ಹಾಗೆ ನೀವೇನು ಮಾಡ್ಬೇಕು ಅಂತ ಹೇಳಿದ್ರೆ, ಇದು ನಿಮ್ಮ ಸೈಕಲ್, ನಿಮ್ಮ ಎಲ್ಲಿ ಹೋದ್ರು ಸವಾರಿ ಇದರಲ್ಲೇ ನಡೆಯುತ್ತೆ. ಸರ್ಕಾರದ್ದು ಏನಿಲ್ಲ ಇದರಲ್ಲಿ. ಇದು ಕಾರ್ ನೀವು ಎಷ್ಟೇ ಇಸ್ವಿಲ್ ತಗೊಂಡಿದ್ದು ಕಾರ್? ಇದು 2009. ಈಗ ಮಲ್ಗೋದೆಲ್ಲ ಇದ್ರೊಳಗೇನೆ? ನಿತ್ತ ಜಾಗೆ ಪರಬಾರೆ, ಇದು ನಂದು ಸ್ವಂತ. ಇದಕ್ಕೆ ಕಂಪನಿ ಮಂಜ ಕಾರ್ ಒಳಗೆ ನೋಡ್ಬೋದಾ? ನೋಡ್ಬೋದು. ಕೆಲವರು ಹೇಗೆ ಹೇಳ್ತಾರೆ ಗೊತ್ತಾ, ಅವನು ರೇಡಿಯೋದಿಂದ ಅನುಭವ ಪಡೆದ ಅಂತೇಳಿ. ಇಲ್ಲ, ಭ್ರಮೆ. ನನ್ನಲ್ಲಿ ಕೇಳುವ ರೇಡಿಯೋವೇ ಇದು ಒಂದು, ಮತ್ತೊಂದಿತ್ತು, ಅದು ಯಾವತ್ತೂ ಹೋಗಿದೆ. ಇದರ ಮೇಲೆ ಡೇಟ್ ಇದೆ ನೋಡಿ. ಸಾಮಾನ್ಯ ಎಷ್ಟಿರ್ಬೋದು ಅಂದರೆ ನೋಡಿ, ಇಲ್ಲಿ 22/3 ಹಂಗಿರಬೇಕು ನೋಡಿ. ಆನ್ ಆಗ್ತದೆ, ಅದು ಸರಿ ಇಲ್ಲ, ಸ್ವಿಚ್ ಸರಿ. ಏನು ಕೇಳ್ತೀರಾ ರೇಡಿಯೋದಲ್ಲಿ? ರೇಡಿಯೋ ಮಂಗಳೂರು ಕೇಳೋದು ನಾವು ಹೆಚ್ಚಿಗೆ 11:05 ರಾತ್ರಿ 11:05 ಕೇಳ್ತೀರಾ? 6 ಗಂಟೆಗೆ ಹೇಳ್ತೀರಾ? ಎದ್ದಾದ್ಮೇಲೆ ಏನ್ ಮಾಡ್ತೀರಾ? ಆಮೇಲೆ ಕೆಲಸ. ಈ ಇತ್ತಂತ ಒಂದು ಅನ್ನ ಇವತ್ತು ರಾತ್ರಿ ಆಗಿ ನಾಳೆ ಬೆಳಿಗ್ಗೆ ಆಗಿ ನಾಳೆ 12:30 ಗಂಟೆ ತನಕ ಅದು ಬರಬೇಕು. 12 ಗಂಟೆ ಊಟ ಮಾಡಿ ಸ್ನಾನಕ್ಕೆ ಹೋಗುದಿ, ಸ್ನಾನ ಮಾಡಿ ನೀರು ತಗೊಂಡು ಈ ಸ್ಟೆಪ್ ಮಾಡಿದ್ರೆ ರಾತ್ರಿಗೆ ನಾಳೆ ಬೆಳಿಗ್ಗೆ ಹಂಗೆ ನನ್ನ ವೆಜೆಸ್ಟ್ ಆಗ್ತಾ ಇರ್ತದೆ. ಚೆನ್ನಾಗಿದೆ ನಿಮ್ ದಿನಚರಿ ನೋಡಿ, ಖುಷಿನೂ ಆಯ್ತು, ಬೇಜಾರಾಯ್ತು. ಇದು ಚರಿತ್ರೆಯಲ್ಲಿ ಬೇಸರ. ಏನ್ ಖುಷಿ ತರ್ಸಂದ್ರೆ 16 ವರ್ಷ ನೀವು ಸವಾಲಾಕಿ ಬದುಕಿರಲ್ಲ, ಅದು ಖುಷಿ ತರಿಸೋ ವಿಚಾರ. 20 ಅಂದ್ರೆ ಎಷ್ಟಾಯ್ತು? 20 ವರ್ಷ ನೀವು ಏನು ಪ್ರಕೃತಿ ಜೊತೆಗೆ ಕಾಡಿನ ಜೊತೆಗೆ ಬದುಕಿರಲ್ಲ. ಮೆಚ್ಚಬೇಕಾದ ಹೆಣ್ಣಿನ ಹಾದಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅದಕ್ಕೆ ಅಲ್ಲಿ ನಾವು ಹೆಣ್ಣನ್ನು ಬಯಸುವುದು ನಮ್ದು ಮೂಲತ್ವ. ಗಂಡುಗಲ್ಲಿ ಸಮಾಜಕ್ಕೆ ನಾನು ಬೆಲೆ ಕೊಟ್ಟಾಗುದಿಲ್ಲ. ಅರ್ಥ ಆಯ್ತಲ್ಲ? ಹೆಣ್ಣನ್ನು ದೂರೀಕರಿಸಿದ್ದಲ್ಲ, ಬಟ್ ನಿಮ್ಮಿಂದ ನಿಯುಕ್ತನಾಗಿ ಬದುಕತಕ್ಕಂಥ ನಾನು ಒಂದು ಹೆಣ್ಣಿನೊಂದಿಗೆ ಬೆರೆಸಿಕೊಳ್ಳುವುದು ಪಟ್ಟಿಕಂತರ. ಯಾಕಂದ್ರೆ ನೀವು ನನ್ನನ್ನು ನಡೆಸುವರಂತೆ ಒಂದು ವ್ಯಕ್ತಿ ಇದ್ದಾಗ ಅಲ್ಲಿಗೆ ನನಗೆ ಹೆಣ್ಣನ್ನು ನಾನು ನಡೆಸಲಿಕ್ಕೆ ಕರೆಕ್ಟ್ ನಿಮ್ಮನ್ನು ನಂಬಿ ನಡೆಸಬೇಕಾಗ್ತದೆ ಅಲ್ವಾ? ಆ ಬೇಡ ಅಂತ. ಸಾಗೋಕೊಂದು ಸೈಕಲ್, ಮಲ್ಗೋಕೊಂದು ಕಾರು, ಕೇಳೋಕೊಂದು ರೇಡಿಯೋ, ಬದುಕು ನಿರ್ವಹಣೆಗಾಗಿ ಕಾಡಿನಲ್ಲಿ ನೈಸರ್ಗಿಕವಾಗಿ ಸಿಗೋ ಬಳ್ಳಿಯಿಂದ ಬುಟ್ಟಿ ಹೆಣೆಯೋ ಕಾಯಕ. ಇದಿಷ್ಟೇ ಇವರ ಪ್ರಪಂಚವಾಗಿದೆ. ತನಗಾದ ಅನ್ಯಾಯದ ವಿರುದ್ಧ ಸ್ವಾಭಿಮಾನದ ಹೋರಾಟ ನಡೆಸುತ್ತಾ ವರ್ಷಗಟ್ಟಲೆ ಕಾಡಿನೊಳಗೆ ಕಳೆದ ಇವರ ಜೀವನ ಶೈಲಿ ತುಂಬಾನೇ ವಿಭಿನ್ನವಾಗಿದೆ. ಇವರ ಶಿಥಿಲವಾದ ಬಿಡಾರವನ್ನ, ಅದರೊಳಗೆ ಇವರಿದ್ದ ಪರಿಸ್ಥಿತಿಯನ್ನ, ಇಳಿ ವಯಸ್ಸಿನಲ್ಲೂ ಇವರ ನ್ಯಾಯದೆಡೆಗಿನ ಹೋರಾಟವನ್ನ ಕಂಡು ಅತೀವ ಬೇಸರವಾಗಿತ್ತು. ಆದರೆ ವನ್ಯ ಮೃಗಗಳಿಗಂಜದೆ, ಆಗಾಗ ತನ್ನ ಬಿಡಾರವನ್ನ ಹುಡುಕಿ ಬರುವ ಹಾವು ಹುಳ ಹುಪ್ಪಟಗಳಿಗೆ ಹೆದರದೆ, ಗಾಳಿ ಚಳಿ ಮಳೆ ಬಿಸಿಲಿನಲ್ಲೂ ತನ್ನ ಬಿಡಾರವನ್ನ ಬಿಡದೆ, ಬದುಕಿನಲ್ಲಿ ಯಾವುದೇ ಮಹದಾಸೆಗಳನ್ನ ಹೊಂದದೆ ಇದ್ದದುರಲ್ಲೇ ಗಿಡಮರ ಪ್ರಾಣಿ ಪಕ್ಷಿಗಳ ನಡುವೆ ಬದುಕುತ್ತಿರುವ ಇವರ ಧೈರ್ಯ ನನಗೂ ಸ್ಫೂರ್ತಿ ಕೊಟ್ಟಿತ್ತು. ಇವಾಗ ಓಕೆ, ಸ್ವಲ್ಪ ಮಳೆ ಕಡಿಮೆ ಇದೆ. ಸರಿ, ಜೋರು ಮಳೆಗಾಲ ಇದ್ದಾಗ ಅಂದ್ರೆ ತುಂಬಾ ಮಳೆ ಬರ್ತಿರುತ್ತೆ, ಎಲ್ಲಾ ಕಡೆ ಗಾಳಿ ಮಳೆ ಈ ತರ ಬರುತ್ತಲ್ಲ, ಅವಾಗ ಹಿಂಗೆ ಇಲ್ಲಿ ಘಟನೆ ಕಾಣೋದಿಲ್ಲ ನಿಮಗೆ? ಈ ಘಟನೆ ಏನಾಯ್ತು ಅಲ್ಲ, ಮರ ಹೇಗೆ ಇತ್ತು ಅಂತ ಕೇಳಿದ್ರೆ ಇಲ್ಲಿಂದ ಕೊಂಬೆ ಅಲ್ಲಿಗೆ ಹೋಗಿತ್ತು, ಟೆಂಟಿನ ಉದ್ದಕ್ಕೆ, ಟೆಂಟಿನ ಮೇಲೆ ಅದು ಕೊಂಬೆ. ಗಾಳಿ ಹೊಡೆದದ್ದು ಬಂದು ಅದೇನೋ ತುಂಟರ ಗಾಳಿ ಬಂದು ಆ ಮರದ ಬುಡದಲ್ಲಿ ಕೂತು ಹೊಡೆದದ್ದು. ಇದಕ್ಕೆ ಪ್ರಕೃತಿ ಶಕ್ತಿ ಅಂತ ಹೇಳುದು. ನನ್ನ ಶಕ್ತಿ ಏನಿಲ್ಲ ಅದರೊಳಗೆ. ಆ ಗಾಳಿಗೆ ಅನ್ನದ ಪಾತ್ರ, ಅನ್ನ ತೊಳಿತಾ ಇದ್ದೇನೆ, ಅಕ್ಕಿ ತೊಳಿತಾ ಇದ್ದೇನೆ, ಅದರೊಳಗೆ ಕಾಡು ಬಿದ್ದು ಇಲ್ಲಿಂದ ಎದ್ದಂತಹ ಸುಳಿ ಒಂದು ಚಕ್ರ ತಿರುಗಿ ಹೊಡೆದದ್ದು ಮರಕ್ಕೆ. ಲಟ್ ಅಂತ ಹೇಳಿದೆ. ಲಟ್ ಅಂತ ಹೇಳುವಾಗ ನಾನು ಹೊರಟು ಇಲ್ಲಿಗೆ ತಿರುಗಿದ್ದೇನೆ. ತಿರುಗುವಾಗ ಮರ ಅಲ್ಲಿ ಉಂಟು, ಕೆಳಗೆ ಮರ ಆ ಕಡೆ ಉಂಟು. ಇಷ್ಟು ಚಿಕ್ಕ ಮರ, ಬೈನ ಮರ ಎಷ್ಟು ದಪ್ಪ ಆಗಿದೆ, ಇಷ್ಟು ಚಿಕ್ಕದು ನಾನು ತಂದು ಕಟ್ಟದು. ಅದು ಎಲ್ಲಿಂದ ಯಾಕೆ ತಂದೆ ಆನೆ ಬಾಯಿ ಬಿದ್ದದ್ದು, ತಿನ್ನೋ ಆನೆ ಬಾಯಿಂದ ಎಳ್ಕೊಂಡು ಹೋಗುವ ಬಿದ್ದದ್ದು. ಆನೆ ಅಂಜಲ ಸಾಯ್ತು. ನಾನು ಅದನ್ನು ಬಲ್ಲಿಯಲ್ಲಿ ಮುಟ್ಟು ಇಟ್ಟು ಹೀಗೆ ಇಟ್ಟು ಕಟ್ಟಿಕೊಂಡು ಬಂದದ್ದು. ಈ ಬೈನ ಮರ
ಒಂದು ಇಷ್ಟು ಹೋಗಿದೆ ಅಡಿ ಬಿಟ್ಟು ನೋಡಿ, ಅದಕ್ಕೆ ಆಚೆಯಿಂದ ಕೊಂಬೆ ಕೊಟ್ಟಂದ್ರೆ ಕಂಬ ಕೊಟ್ಟು ನಿಲ್ಸಿದೆ. ನಾನು ಹೋಗೋದನಕ್ಕೆ ಇರ್ತದೆ, ಮತ್ತೆ ಅದು ಕಡಿತಾರೆ ಅವ್ರು ಯಾರಾದ್ರು. ಹೇಗೆ ಡೈಲಿ ಎಷ್ಟು ಅಷ್ಟೇ, ಇಲ್ಲ ಕಡಿಮೆ ಇಲ್ಲ. ಈಗ ಮಾಧ್ಯಮ ಸೌಮ್ಯ ನಾವು ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ಅರಣ್ಯದಲ್ಲಿ ಅವ 17 ವರ್ಷ ಉಳಿಬೇಕು ಅಂತ ಒಂದು ಹೃದಯಶೀವಂತಿಕೆ ಬೇಕಲ್ಲ, ಧೈರ್ಯದ್ದು. ಇಲ್ಲಿ ಹಾವುಗಳಿಲ್ಲ, ಕಾಲಿಗೆ ಒಂದು ಹಾವು ಹತ್ತು ಅಂತ ಹೇಳಿದ್ರೆ ಬಿಡ್ಗಾಗ್ತದ. ಹಾಗಿದೆ ಹಾವು ಮಂದೆ ಒಂದು ಕಾಲಿಗೆ ಹತ್ತೋದು ಏನಾಗ್ಬೋದು ಹೃದಯ. ಒಂದು ಇಟ್ಟು ದಪ್ಪ ಸಂಕಫಳ ಆಗಡ ಮಾರ, ನಂಗೆ ಗೊತ್ತಿಲ್ಲ ಸಂಕಫಳ ನಾಗಬರಣ ಗೊತ್ತಲೇ. ಒಂದು ಸಾಮಾನ್ಯ ಇಷ್ಟು ಥರದ ಫ್ರಾಗ್ ಅದನ್ನೆಲ್ಲ ಅದು ಹೀಗೆ ಇಟ್ಕೊಂಡು ತಿನ್ಬೋದು, ಅಷ್ಟು ದಪ್ಪ. ಓಡಿಸಲಿಕ್ಕೆ ಭಾಳ ಪ್ರಯತ್ನ ಪಟ್ಟೆ, ಬಿಡಲಿಲ್ಲ. ನಿಮ್ಮ ವಿದ್ಯಾಭ್ಯಾಸ ಏನು? ನಾನು 7th ಸ್ಕೂಲಲ್ಲಿ ಕಳಿಸ್ತೇನೆ, 87, 88. ಆಮೇಲೆ SLC ಪ್ರೈವೇಟ್ ಕಟ್ಟಿದೆ, ಅದು ಸಾಪುರ ಅಲ್ಲಿ ಹೆಲ್ಡಪ್ ಎಲ್ಲ ಅಲ್ಲಲ್ಲಿ ಬಾಕಿ. ಅದು ಆಮೇಲೆ ಮುಂದೆ ಓದಿಲ್ಲ. ಅಲ್ಲ, ಮಾತಾಡೋದು ನೋಡ್ರೆ ವಿದ್ಯಾವಂತರ ತರ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ ನಾನು ನ್ಯಾಚುರಲ್ ಆಗಿ ಅದರ ಬಗ್ಗೆ ವ್ಯಾಸಂಗ ತಿಳಿದ್ರ ಬಗ್ಗೆ ಒಂದು ಅಭಿಮಾನಿ ಅಷ್ಟೇ. ವ್ಯಾಸಂಗವನ್ನು ಶಿಕ್ಷಣ ಕ್ಷೇತ್ರವನ್ನು ದೂರೀಕರಿಸುವವನಲ್ಲ ಯಾವತ್ತು. ಅವರಿಗೆ ಕುಚಿಲು ಮತ್ತು ಬೆಳ್ತಿಗೆ ಮಿಕ್ಸೆಡ್ ಮಾಡಿ ಮಾಡುದು. ಸ್ವಲ್ಪ ಇಲ್ಲ, ವೆಜ್ ಶುದ್ಧ 20 ವರ್ಷದಿಂದ ವೆಜ್, ಬರೀ ವೆಜ್ ಊಟ. ಮೊದಲು ನಾನ್ ವೆಜ್. ಹೊಳೆ ನದಿಯಲ್ಲಿ ಒಳ್ಳೆ ಹೋಗಿ ಸ್ನಾನ ಮಾಡ್ಕೊಂಡು ಅದು ಯಾವ ಮಳೆಗೂ 2 ಸ್ನಾನ ಅಂದ್ರೆ ಒಂದು ಮಧ್ಯಾಹ್ನ 12-1 ಗಂಟೆಗೆ ಮತ್ತು ರಾತ್ರಿ ಪ್ರತಿದಿನ ಮಾಡ್ತೀರಾ? ಯಾರು ಹೆಂಡತಿ ಮಕ್ಕಳು ಇಲ್ಲ, ಆದ ಕಾರಣ ನಾನು ಇದ್ದ ಬಟ್ಟೆ ಸಾಕಾಗ್ತದೆ. ನೋಡಿ ಇದೀಗ ನಾನು ನೇತ್ರ ಬಟ್ಟೆ ಇದು ಸಾಕಾಗ್ತದೆ ನನಗೆ. ಚಳಿಗಾಲದಲ್ಲಿ ತುಂಬಾ ಚಳಿ ಇರುತ್ತಲ್ಲ, ರಗ್ಗುಗಳಿದೆಯಾ? ಅಂದ್ರೆ ಒಂದು ಜಾಕೆಟ್ ಇದೆ, ಜಾಕೆಟ್ ಅನ್ನು ಉಪಯೋಗ ಮಾಡೋ ಚಳಿ ಇಲ್ಲ ಇಲ್ಲಿ ಅಷ್ಟು. ಈಗ ಇದರಿಂದಾನೇ ನಿಮಗೆ ಜೀವನೋಪಾಯ ನಡೀತಿರೋದು. ನೋಡಿ ಇದನ್ನು ಹೀಗೆ ಕಟ್ಟಿ ಇಲ್ಲಿ ಲಾಡಿ ಹಾಕಿ ಕಟ್ಟಿ ಮೇಲೆ ಇಟ್ಕೊಂಡು ಹೋಗ್ತೀರಾ? ತಿಳ್ಕೊಂಡು ಹೋಗ್ಲಿಕ್ಕೆ ಜಾಗ ಸಿಕ್ಕುದಿಲ್ಲ. ನೋಡಿ ಇಲ್ಲಿ ಬ್ಯಾಗ್ ಆಯ್ತು, ನೋಡಿ ಆಗ ಬ್ಯಾಗ್ ಇತ್ತು ಇಲ್ಲಿ ದೊಡ್ಡದು ಡಾಕ್ಯುಮೆಂಟಿಂಗ್, ಅದು ಆಯ್ತು. ಮತ್ತೆ ಬಿಟ್ಟು ತಳ್ಕೊಂಡು ಹೋಗೋದ ನೀವು? ತಳ್ಕೊಂಡು ಮಾತ್ರ, ನನಗೆ ಇಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಇಳ್ಕೊಳ್ಳೋ ಪ್ರದೇಶ ಸಿಕ್ಕಿದ್ರೆ ಪ್ರತಿದಿನ ಗಂಜಿ ಊಟ, ನದಿಯಲ್ಲಿ ಸ್ನಾನ, ನಂತರ ಬುಟ್ಟಿಯನ್ನು ಹೆಣೆಯಲು ಬೇಕಾದ ಬಳ್ಳಿಗಳನ್ನ ಹುಡುಕಿ ಕಾಡಲ್ಲಿ ಯಾನ. ಈ ಕಾಡಿನೆಡೆಗಿನ ಪ್ರಯಾಣದಲ್ಲಿ ಅದೆಷ್ಟೋ ಬಾರಿ ಪ್ರಾಣಿಗಳು, ಹುಳ ಹುಪ್ಪಟಗಳು ಎದುರಾಗಿವೆ. ಆದರೂ ತೊರೆಯುವ ಮನಸ್ಸು ಮಾಡಿಲ್ಲ ಅಡವಿಯೊಳಗಿನ ಈ ಒಂಟಿ ಬದುಕನ್ನು. ಹಲವಾರು ಅಧಿಕಾರಿಗಳು ಇವರನ್ನ ಮನವೊಲಿಸಿ ನಾಡಿನೆಡೆಗೆ ಬಂದು ನೆಲೆಸುವಂತೆ ಮಾಡಲು ಪ್ರಯತ್ನಿಸಿದರೂ ಕೂಡ ಹರಾಜಾದ ತನ್ನ ಭೂಮಿ ಮರಳಿ ಸಿಗದ ಕಾರಣಕ್ಕೆ ಈ ಅಡವಿಯನ್ನ ಬಿಟ್ಟು ಹೊರಡಲಿಲ್ಲ. ಮುಂದೊಂದು ದಿನ ಈ ಕಾಡಿನ ಬದುಕಿನಿಂದ ನಿರ್ಗಮಿಸುವ ಯೋಚನೆ ಅವರಿಗಿದೆ. ಅದ್ಯಾವಾಗ ಅನ್ನುವುದು ಸ್ವತಃ ಅವರಿಗೂ ತಿಳಿದಿಲ್ಲ. ಹೀಗೊಂದಷ್ಟು ಇಳಿಸಂಜೆಯ ಹೊತ್ತನ್ನ ಈ ಚಂದ್ರಣ್ಣನೊಂದಿಗೆ ಕಳೆಯುತ್ತಾ ಅವರ ಹೋರಾಟದ ಅಡವಿಯ ಜೀವನಗಾಥೆಯನ್ನ ಕೇಳುತ್ತಾ ಸರಿಸಿದ್ದ. ಮಾನವನ ಮೂಲ ಮನೆಯೇ ಕಾಡಾಗಿದ್ದರೂ ಅಲ್ಲಿಯೇ ಅವನು ಹುಟ್ಟಿ ಬೆಳೆದು ಬಂದಿದ್ದರು. ಈ ಆಧುನಿಕ ಯುಗದಲ್ಲಿ ಮರಳಿ ಅಲ್ಲಿಗೆ ಸೇರಿ ಬದುಕುವುದು ಕಷ್ಟವಿದೆ. ಆದರೆ ಕಷ್ಟಗಳನ್ನ ಲೆಕ್ಕಿಸದೆ ಅಡವಿಯೊಳಗೆಯೇ ಅಲ್ಲಿಗೆ ಹೊಂದಿಕೊಂಡು ಬದುಕುತ್ತಿರುವ ಈ ಚಂದ್ರಣ್ಣನ ಬದುಕು ನಿಜಕ್ಕೂ ರೋಚಕವಾಗಿದೆ.